ಇದೊಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬರ್ತದೆ ಅಂತೇಳಿ ಈಗ ಬೆಳೆಸಕ್ಕೆ ಶುರು ಮಾಡಿದ್ದಾರೆ. ಶ್ರೀಗಂಧ ಕೇಳಿರ್ತೀರಿ ನೀವೆಲ್ಲರೂ. ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ಗೊತ್ತು. ಆದ್ರೆ ಲಕ್ಷಗಟ್ಟಲೆ ದುಡ್ಡು ಬಂದಾಗ ಖರ್ಚು ಮಾಡೋವಷ್ಟು ನಮ್ಗೆ ಇದ್ಬೇಕಲ್ವಾ, ಆರೋಗ್ಯ ಬೇಕಲ್ಲ. ಸೊ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಈ ಶ್ವಾಸ ಸಂಬಂಧಿ ಕಾಯಿಲೆಗಳು ಅಂತ ಹೇಳ್ತೀನಿ. ಉಬ್ಸ, ದಮ್ಮು, ಕೆಮ್ಮು, ಆಮೇಲೆ ಡಸ್ಟ್ ಅಲರ್ಜಿ, ಆಮೇಲೆ ಕೆಲವರು ಪಂಪ್ ಹೊಡ್ಕೊಳ್ತಿರ್ತಾರೆ. ಸೊ ಈ ಥರದ ಯಾವುದೇ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು. ಸೊ ನೀವೇನು ಚಟ್ನಿ ಮಾಡ್ತೀರಲ್ಲ ಬೆಳಗ್ಗೆ, ಆ ಚಟ್ನಿ ಮಾಡಿದಾಗ ನೋಡಿ ಒಂದಿಷ್ಟು ಸೊಪ್ಪನ್ನ ಹುರಿದು ಹಾಕಿದರೆ ಸಾಕಾಗೋಗುತ್ತೆ. ಸೊ ತುಂಬ ಪರಿಮಳ ಇರ್ತದೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಸೊ ನಮಗೆ ಆಹಾರಗಳೇ ಔಷಧಿ ಆಗ್ತಾ ಹೋಗ್ತದೆ ಇದು ಅಂತೇಳಿ. ಇದನ್ನು ಹುರಿದು ಚಟ್ನಿ ಮಾಡ್ಬೋದು, ಇಲ್ಲ ತಂಬಳಿ ಮಾಡ್ಬೋದು. ಸೊ ಇದನ್ನು ಬೇಕಾದರೆ ಸಣ್ಣ ಕಷಾಯ ಮಾಡಿ ಕುಡಿತಾ ಬಂದ್ರೂ ಸಾಕು. ನಾನು ಹೇಳೋಂಥದ್ದು ಆಹಾರವೇ ಔಷಧಿ ಆಗಬೇಕಾಗಿರೋದ್ರಿಂದ ಊಟ ಮಾಡೋಣ ಫಸ್ಟು. ಸೊ ಊಟದಲ್ಲಿ ನಿಮಗೆ ಆ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೊಂದು ಅಮೂಲ್ಯವಾದ ಆಹಾರ ಆಗ್ತದೆ ಶ್ರೀಗಂಧ ಇದು. ಆಮೇಲೆ ತುಂಬ ಜನ ಏನು ಹೇಳ್ತಾರೆ ಹೇಳಿದ್ರೆ ಅದರಲ್ಲಿ ಶ್ರೀಗಂಧ ಬೇರೆ, ನಾಯಿಗಂಧ ಬೇರೆ ಅಂತೇಳಿ. ಗಂಧ ಒಂದೇ ಇರೋದು, ಸೊ ಅದರದ್ದು ಬೇರೆ ಗುಣಗಳು ಬೇರೆ ನಾನು ಹೇಳಲಿಕ್ಕೆ ಹೋಗಲ್ಲ. ಪ್ರತಿ ಯಾವುದೇ ಗಂಧದ ಮರ ಸಿಕ್ಕಿದ್ರು ಸಾಕು ನಿಮಗೆ, ಅದು ಸೊಪ್ಪನ್ನು ಆಹಾರವಾಗಿ ಬಳಸ್ಬೋದು ಅಂತೇಳಿ. ಆಮೇಲೆ ಮರನೇ ಬೆಳೆಸ್ಬೇಕಾಗಿಲ್ಲ, ನಾವೊಂದು ಪಾಟಲ್ಲಿ ಹಾಕಿಟ್ರು ಸಾಕು ಗಿಡನ. ಆ ತುದಿಗಳನ್ನ ಚಿವುಡ್ತಾ ನೀವು ವರ್ಷ ಪೂರ್ತಿ ತಿನ್ನಲಿಕ್ಕೆ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ ಶ್ರೀಗಂಧ.